ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಬ್ದುಲ್ ರಜಾಕ್, ಹರಿರಾಮ್ ಹೇಳ್ತಾ ಇದ್ರು, ಅಂದ್ರೆ ಸರ್ಕಾರಿ ಕೆಲಸಗಳನ್ನ ಜನರ ಮನೆ ಮನೆಗೆ ತಲುಪಿಸ್ಬಿಟ್ಟಿದ್ರೆ ಅಭಿವೃದ್ಧಿ ಅನ್ನೋದು ಎಲ್ಲೋ ಯಾವ ಮಜಲನ್ನೋ ತಲುಪ್ತಾ ಇತ್ತು ಅಂತ. ನೋಡಿ, ಬಿಜೆಪಿ ಹೇಳೋದೇ ಒಂದು ಮಾಡೋದೇ ಒಂದು. ಇವರು 2014 ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡಕ್ಕೂ ಹೇಳಿದ್ರು. ಮತ್ತೆ ನಾನೊಂದು ಮಾತು ಹೇಳ್ತೀನಿ ನೋಡಿ, ರಾಮ ಮಂದಿರದ ವಿಷಯದಲ್ಲಿ ಬಿಜೆಪಿ ಹುಟ್ಟಕ್ಕಿಂತ 100 ವರ್ಷಗಳ ಹಿಂದೆ ಈ ವಿವಾದ ಹುಟ್ಟಿತ್ತು. ಇವತ್ತು ಯಾವ ನೈತಿಕ ಆಧಾರದ ಮೇಲೆ ಇವ್ರು ನಮ್ಗೆ ಅಂತ ಕ್ರೆಡಿಟ್ ನೋಡಿ. ಈ ಸಂದರ್ಭ ರಾಜೀವ್ ಗಾಂಧಿ ಅವ್ರ ಮುಂದೆನೂ ಬಂತು. ಶಿಲಾನ್ಯಾಸ ರಾಜೀವ್ ಗಾಂಧಿ ಅವರು ಮಾಡಿಸಿದ್ರು. ಆ ಸಂದರ್ಭದಲ್ಲಿ ಶಂಕರಾಚಾರ್ಯಗಳನ್ನ ಕರೆದು, ಪರಮಹಂಸ ಗುರೂಜಿ ಮಹಾರಾಜ್ನ ಕರೆದು ಅವ್ರ ಕೈಯಿಂದ ಮಾಡಿಸಿದ್ರು. ಆದರೆ ರಾಜೀವ್ ಗಾಂಧಿ ಅಲ್ಲಿಗೆ ಹೋಗ್ಲೂ ಇಲ್ಲ. ಯಾಕೆ? ಧರ್ಮವನ್ನು ಪೊಲಿಟಿಕ್ಸಿಂದ ಆಚೆ ಇಡೋಣ ಅಂತ. 1885 ಅಲ್ಲಿ ಮಹಾಂತ್ ರಘುಬೀರ್ ದಾಸ್ ಏನನ್ನ ಧರ್ಮವನ್ನ ಪೊಲಿಟಿಕ್ಸ್ ಸೇರ್ಸೋದು ಬೇಡ. ಶಾಬಾನು ಪ್ರಕರಣದ ನಿರ್ಧಾರ ಕೂಟ ಪೇಜಾವರ್ ಶ್ರೀಗಳು ಮಾಡಿಸಿದ್ರು. ಅದು ಬಿಡಿ, ಅಬ್ಜೆಕ್ಷನ್ಸ್ ಬೇಡ. ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಶಹಬಾನು ಕೇಸಲ್ಲಿ ಒಂದು ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಅನ್ನ ತಗೊಳ್ತಲ್ವಾ, ಆ ಸಂದರ್ಭದಲ್ಲಿ ಎಲ್ಲಿ ದೇಶದಲ್ಲಿ ರಿವೋಲ್ಟ್ ಆಗುತ್ತೋ, ಯಾಕಂದ್ರೆ ಸುಪ್ರೀಂ ಕೋರ್ಟಿನ ಒಂದು ಇದನ್ನ ಮಾನವನ ಸ್ಥಾನ ಯಾವ ಆಧಾರದಲ್ಲಿ ರಿವೋಲ್ಟ್ ಅದು ಬಿಡಿ. ಇವಾಗ ಡಿಬೇಟ್ ಏನಿದೆ ಅದು ಮಾಡೋಣ. ಶಹಬಾನು ಕೇಸು ನೀವು ಟ್ರಿಪಲ್ ತಲಾಕ್ ಕೇಸು ಸೇರಿಸಿ ಒಂದು ಕೇಸ್ ಮಾಡಿ, ಒಂದು ಡಿಬೇಟ್ ಮಾಡಿ, ಅದ್ರಲ್ಲಿ ಬಂದ್ಬಿಟ್ಟು ನಾನು ಮಾತಾಡ್ತೀನಿ. ನೀವು ಧರ್ಮನ್ ಪಕ್ಕಕ್ಕಿಟ್ಟು ಅಂದ್ರಲ್ಲ, ನಾನು ಅದಕ್ಕೆ ಕೇಳಿದೆ. ಧರ್ಮವನ್ನ ಯಾವತ್ತಿಗೂ ಕಾಂಗ್ರೆಸ್ನವರು ಸೇರಿಸಿಲ್ಲ. ಆದ್ರೆ ಬಿಜೆಪಿನವರು ಐಡಿಯಾ ಏನ್ ಗೊತ್ತಾ, ದೇಶದಲ್ಲಿ 85% ಹಿಂದೂಸು, 15% ಮುಸ್ಲಿಮ್ಸು. 15% ಮುಸ್ಲಿಮ್ಸ್ ಮೇಲೆ ದ್ವೇಷ ತೋರಿಸಿ ಈ ಕಡೆ 84% ಹಿಂದೂಸ್ ಅನ್ನ ಕನ್ಸಾಲಿಡೇಟ್ ವೋಟು ಇಲ್ಲ. ರಜಾಕ್ ಅವ್ರು ಹೇಳೋದನ್ನ ನಾನು ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ಸರ್, ಇಲ್ಲಿ ನಿಮ್ಮನ್ನ ಒಪ್ಸಕ್ ನಾನು ಮಾತಾಡ್ತಿಲ್ಲ, ದಯವಿಟ್ಟು ತಪ್ಪಿಕೊಳ್ಳಬೇಡಿ. ಇದು ನನ್ನ ಅಭಿಪ್ರಾಯ. ನಿಮಗೆ ಅಬ್ಜೆಕ್ಷನ್ ಇದ್ರೆ ನಾನು ಮಾತಾಡಿದ ನಂತರ ಅದಕ್ಕೆ ಅಬ್ಜೆಕ್ಟ್ ಮಾಡಿ. ಒಂದೇ ನಿಮಿಷ ಮಹೇಶ್ ಅವ್ರು ನೀವು ಹೇಳಿದ್ರು ನಾನು ಮಾತಾಡುವಾಗ ಮಧ್ಯ ಮಾತಾಡಬೇಡಿ ಅಂತ, ಅದನ್ನೇ ನಾನು ನಿಮಗ್ ಪಾಠ ನಾನು ಮಾತಾಡುವಾಗ ಮಧ್ಯ ಮಾತಾಡಬೇಡಿ. ನನ್ನ ಮಾತಿಗೆ ನೀವು ಒಪ್ಬೇಕು ಅಂತ ಏನೂ ಇಲ್ಲ ಇಲ್ಲಿ. ಮೇಡಮ್, ಒಂದು ಟೈಮ್ ಲೈನ್ ನೀವು ಕೇಳಿಸ್ಕೊಳ್ಳಿ. 1885 ಅಲ್ಲಿ ಮಹಾಂತ್ ರಘುಬೀರ್ ದಾಸ್ ಫಸ್ಟ್ ಪೆಟಿಷನ್ ರಾಮ ಮಂದಿರಕ್ಕೋಸ್ಕರ ಹಾಕಿದ್ದು ಅಲಹಾಬಾದ್ ಹೈಕೋರ್ಟ್ ಅಲ್ಲಿ. ಅದಕ್ಕೂ ಮುಂಚೆ 138-year-old ಕೇಸ್ ಇದು. ಬಿಜೆಪಿ ಬಂದಿಲ್ಲ 40 ವರ್ಷನೂ ಆಗ್ತಿಲ್ಲ. ಅರ್ಥ ಆಯ್ತಾ? ರಘುಬೀರ್ ದಾಸ್ ಹಾಕಿದ ಎಷ್ಟನೇ ವರ್ಷಕ್ಕೆ? 1885. ಆಗ ಹೈಕೋರ್ಟ್ ಇತ್ತ? ಹೈಕೋರ್ಟ್ ಇಲ್ಲ, ಫೈಜಾಬಾದ್ ಕೋರ್ಟ್. ಹೈಕೋರ್ಟ್ ಇತ್ತ? ಫೈಜಾಬಾದ್ ಡಿಸ್ಟ್ರಿಕ್ಟ್ ಕೋರ್ಟ್. ಫೈಜಾಬಾದ್ ಕೋರ್ಟ್ ಕನ್ಫರ್ಮ್ಡ್ ಆಗಿ ಹೇಳ್ತಾ ಇದ್ದೀನಿ. ಫೈಜಾಬಾದ್ ಡಿಸ್ಟ್ರಿಕ್ಟ್ ಕೋರ್ಟ್. ಅದು ಹೇಳ್ತೀನಿ ಯಾವಾಗ ಇದು ಅಲಹಾಬಾದ್ ಬಂತು, ಅದು ನನಗಿದೆ. ಒಂದ್ ನಿಮಿಷ ಹೇಳ್ತೀನಿ. 95 years ಬಿಫೋರ್ ಬಿಜೆಪಿ ಕುಡ್ ಬಿ ಬಾರ್ನ್. ಬಿಜೆಪಿ ಹುಟ್ಟಕ್ಕಿಂತ 100 ವರ್ಷಕ್ಕೆ ಹಿಂದೆನೇ ಇದಾಗಿತ್ತು. 1984 ಅಲ್ಲಿ ಇವರು ರಾಮ್ ಜನ್ಮಭೂಮಿ ಮೂವ್ಮೆಂಟ್ ಅನ್ನ ಶುರು ಮಾಡಿದ್ರು. ಈಗ ಇತ್ತೀಚೆಗೆ 84 ಅಲ್ಲಿ. ಅದಕ್ಕೂ ಮುಂಚೆ ಅಲ್ಲಿ ವಿಗ್ರಹಗಳನ್ನ ತಗೊಂಬಂದಿಟ್ರಲ್ಲ, ಆವಾಗಲೇ ಪಾಲಿಟಿಕ್ಸ್ ಮಾಡಬಹುದಾಗಿತ್ತು. ಕಾಂಗ್ರೆಸ್ ಮಾಡಲಿಲ್ಲ. ಕಾಂಗ್ರೆಸ್ ಒಂದು ಬ್ಯಾಲೆನ್ಸ್ ಇದ್ರಲ್ಲಿ ಹೋಯ್ತು. ಯಾಕೆ? ಈ ಕಡೆ ಮುಸ್ಲಿಂ ಇರ್ಬೇಕೀಗ ಒಂದು ಸೆಕ್ಯುಲರ್ ರೀತಿಯಲ್ಲಿ ಕಾಂಗ್ರೆಸ್ ಹೋಯ್ತು. ಅದಾದ ನಂತರ 1986 ಅಲ್ಲಿ ಅವಾಗ ಬಿಜೆಪಿ ಹುಟ್ಟಿ ಹೊಸದಾಗಿ ಇನ್ನರ್ ಗೇಟ್ ಆಫ್ ಬಾಬ್ರಿ ಮಸ್ಜಿದ್ ವಾಸ್ ಓಪನ್. 86 ಅಲ್ಲಿ ಬಾಬ್ರಿ ಮಸೀದಿಯ ಒಳಗಡೆ ಗೇಟ್ ಅನ್ನ ಓಪನ್ ಮಾಡಿ ಅಲ್ಲಿ ಅದು ಹನುಮಾನ್ ಗಡಿ ಅಂತ ಹೇಳ್ಬಿಟ್ಟು, ಸೀತಾಕಿ ರಸೋಯಿ ಅಂತ ಹೇಳ್ಬಿಟ್ಟು ಅಲ್ಲಿನೂ ಪೂಜೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷನೇ. 1989 ಅಲ್ಲಿ ಶಿಲಾನ್ಯಾಸ್ ಪರ್ಫಾರ್ಮ್ ಮಾಡಿದ್ರಲ್ಲ ರಾಜೀವ್ ಗಾಂಧಿ, ಅವಾಗ ಅವ್ರು ರಾಜಕಾರಣ ಮಾಡಲಿಲ್ಲ. ಅದಾದ್ಮೇಲೆ ಸೆಪ್ಟೆಂಬರ್ 1989 ಅಲ್ಲಿ ಎಲ್ಲಾ ಸ್ಯೂಟ್ಸ್ ಅಲಹಾಬಾದ್ ಹೈಕೋರ್ಟ್ ಬಂತು. ಸೆಪ್ಟೆಂಬರ್ 90 ಅಲ್ಲಿ ಇವಾಗ ಹೇಳ್ತಿರೋ ಮಾತು ಕೇಳಿ. 1993 ಅಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಅದೇ ಸ್ಥಾನದಲ್ಲಿ, ಅವಾಗ ಮಸೀದಿ ಇರಲಿಲ್ಲ. 1993 ಅಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಅಲ್ಲೇ ದೇವಸ್ಥಾನ ಕಟ್ಟಕ್ಕೆ ಆರ್ಡಿನೆನ್ಸ್ ತಂದಾಗ ಅಪೋಸ್ ಮಾಡಿದ ಯಾವ ಪಕ್ಷ? ಮಹೇಶ್ವರ, ದಯವಿಟ್ಟು ಉತ್ತರ ಕೊಡಿ.
ಕೊಡ್ತೇನೆ, ಯಾರು? ಒಂದ್ ನಿಮಿಷ ಹೇಳ್ತೇನೆ. ಬಿಜೆಪಿ. Right, right, ಇದು one ರಾಜ್ಯ second. ಜನತೆ ಗೊತ್ತಿಲ್ಲ. ನೀವು 1993 ಆರ್ಡಿನೆನ್ಸ್ ಏನಕ್ಕೆ ತಂದ್ರು ಕಾಂಗ್ರೆಸ್ನವರು? 2.77 ಎಕರ್ಸ್ ಮಂದಿರ್ ವಹಿ ಬನಾಯೆಂಗೆ ಅಂತ. 2.77 ಎಕರ್ಸ್ ಹೊರತುಪಡಿಸಿ ಅಂತೇಳಿ ನಾವೇ ಕಾಂಗ್ರೆಸ್ ಕಾಂಗ್ರೆಸ್ನವರು ನಮ್ಮ ಸ್ಟೇಟ್ ಇರ್ತಕ್ಕಂಥದ್ದೇ ರಾಮ ಹುಟ್ಟಿರ್ತಕ್ಕಂಥ ಜಾಗ ಅಂತೇಳಿ ಹೋರಾಟ ನಡೀತಾ ಇರ್ತಕ್ಕಂಥದ್ದು ರಾಮ ಹುಟ್ಟಿದ ಜಾಗದ ವಿಚಾರವಾಗಿ, ರಾಮನ ವಿಚಾರವಾಗಿ ಕಾಂಗ್ರೆಸ್ ಮಾಡಿರುವಂತದ್ದು ಹೊರತುಪಡಿಸಿ ಅಂತೇಳಿ ಇವರು ಕಾಂಗ್ರೆಸ್ ಯಾರು ಹೇಳಕ್ಕೆ ನಮ್ಗೆ ರಾಮ ಹುಟ್ಟಿದಲ್ಲ ಅಂತೇಳಿ ಕಾಂಗ್ರೆಸ್ ಇವ್ರು ಎಲ್ಲ ನಾಯಕರು ಕಾಂಗ್ರೆಸ್ 2.7 ಆರ್ಡಿನೆನ್ಸ್ ಮಾಡಿದಾಗ ಈ ಡಿಸ್ಪ್ಯೂಟ್ ರೆಸ್ಪೆಕ್ಟ್ ಇರಬೇಕು, ಅರ್ಥ ಮಾಡ್ಕೋಬೇಕು. ಆರ್ಡಿನೆನ್ಸ್ ಹೊರಡಿಸಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.